ಇವತ್ತು ನಮ್ಮ ಬ್ಯಾಂಗ್ಳೂರ್ ಡೈರೀಸಲ್ಲಿ ಡೇ 6 ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿದ್ಮೇಲೆ ಬುಕ್ ಓದಬೇಕು ಅನ್ನಿಸ್ತು. ಸೊ ಬುಕ್ ಓದಿದೆ. ಬುಕ್ ಓದ್ಮೇಲೆ ಇದು ಹೆಸರು ಹೇಳ್ಬೇಕಲ್ಲ, ಇದ್ರ ಹೆಸರು ದ ಸೀಕ್ರೆಟ್ ಅಂತ. ಆಮೇಲೆ ಬಟ್ಟೆ ಒಣಗಾಕ್ಬೇಕಿತ್ತು. ಸೊ ಬಟ್ಟೆನೆಲ್ಲ ತಗೊಂಡು ಟೆರೆಸ್ ಮೇಲೆ ಹೋದೆ. ಟೆರೆಸ್ ಮೇಲೆ ಹೋಗಿ ಬಟ್ಟೆನೆಲ್ಲ ಒಂದೊಂದಾಗಿ ಒಣಗಾಕಿ ನೆಕ್ಸ್ಟ್ ವರ್ಕೌಟ್ ಮಾಡಬೇಕಲ್ಲ, ವರ್ಕೌಟ್ ಮಾಡೋಕ್ಕೆ ಮ್ಯಾಟ್ ತೊಗೊಂಬಂದೆ. ಮ್ಯಾಟ್ ತೊಗೊಂಬಂದು ನೀಟಾಗಿ ಸ್ಟ್ರೆಚಿಂಗ್ಸ್ ಮಾಡಿಕೊಂಡು ನೆಕ್ಸ್ಟು ಒಂದು 30 ಪುಷಪ್ಸ್ ಹೊಡೆದೆ. 30 ಪುಷಪ್ ಹೊಡೆದ್ಮೇಲೆ ಹನುಮಾನ್ ದಂಡ ಹೊಡಿಬೇಕಿತ್ತು. ಸೊ ಇದನ್ನೊಂದು 30 ಹನುಮಾನ್ ದಂಡ ಹೊಡೆದು ನೆಕ್ಸ್ಟ್ ಸ್ಟಾರ್ಟ್ ಮಾಡಿದೆ ಕ್ರಂಚಸ್ ಮಾಡ್ತಾ ನೆಕ್ಸ್ಟ್ ಅದರದ್ದು ಸೆಕೆಂಡ್ ವೇರಿಯಂಟ್ ಹೊಡೆದೆ. ಇದರಿಂದ ಕೋರ್ ಸ್ಟ್ರಾಂಗ್ ಆಗುತ್ತೆ. ನೆಕ್ಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದು ಐ ಎಕ್ಸಸೈಸಸ್ಸು. ಈ ಐ ರೊಟೇಷನ್ ಎಕ್ಸಸೈಸ್ ಮುಗಿಸಿದ ಮೇಲೆ ಮೌತ್ ಎಕ್ಸಸೈಸ್ ಸ್ಟಾರ್ಟ್ ಮಾಡಿದೆ. ಮೌತ್ ಎಕ್ಸಸೈಸಲ್ಲಿ ಒಂದು 3-4 ಎಕ್ಸಸೈಸ್ ಮಾಡಿದೆ. ಈ 3-4 ಎಕ್ಸಸೈಸ್ ಆದಮೇಲೆ ಓಂಕಾರ ಸ್ಟಾರ್ಟ್ ಮಾಡಿದೆ. ಆಮೇಲೆ ಆಕಾರ, ಆಮೇಲೆ ಈಕಾರ, ಆಮೇಲೆ ನೆಕ್ಸ್ಟ್ ಡೀಪ್ ಬ್ರೀದಿಂಗ್ ಎಕ್ಸಸೈಸ್ ಮಾಡಿಬಿಟ್ಟು ಮ್ಯಾಟೆಲ್ಲ ತೊಗೊಂಡು ಕೆಳಗಡೆ ಹೊರಟೆ. ಮ್ಯಾಟಲ್ಲಿ ತೊಗೊಂಡು ಕೆಳಗಡೆ ಹೋದ್ಮೇಲೆ ಆಫೀಸಿಗೆ ನೀಟಾಗಿ ರೆಡಿ ಆದೆ. ರೆಡಿ ಆಗಿಬಿಟ್ಟು ಶೂಸ್ ಎಲ್ಲ ಹಾಕ್ಕೊಂಡು ಆಫೀಸ್ಗೆ ಹೊರಟೆ. ಆಫೀಸ್ಗೆ ಹಂಗೆ ಹೋಗ್ತಿರ್ಬೇಕಾದ್ರೆ ನಂಗೆ ದಾರಿಲಿ ಡೈಲಿ ಕಲ್ಲಂಗಡಿ ಹಣ್ಣು ತಿನ್ನೋ ಅಭ್ಯಾಸ ಆಗ್ಬಿಟ್ಟೈತೆ. ಅದಕ್ಕೆ ಕಲ್ಲಂಗಡಿ ಹಣ್ಣು ತೊಗೊಂಡು ಆಫೀಸ್ಗೆ ಹೋಗಿ ಸ್ವಲ್ಪ ಪೋಸ್ ಕೊಟ್ಟು ಸಾಯಂಕಾಲ ಆಗೋಯ್ತು ಗುರು. ಆಫೀಸಲ್ಲಿ ಏನೂ ವೀಡಿಯೋಸ್ ತೆಗಿಯಲ್ಲ ನಾನು. ಸೊ ಡೈರೆಕ್ಟ್ ಸಾಯಂಕಾಲನೂ ಕಲ್ಲಂಗಡಿ ಹಣ್ಣು ತಿಂದೆ. ತಿಂದಮೇಲೆ ರೂಮಿಗೆ ಬಂದು ಈ ಥರ ಸ್ವಲ್ಪ ಟೀ ಶರ್ಟು ಲುಂಗಿ ಹಾಕ್ಕೊಂಡು ಪೋಸ್ ಕೊಟ್ಟು ಊಟಕ್ಕೆ ಹೋದೆ. ಇಷ್ಟೇ ಗೈಸ್, ಬಾಯ್ ಬಾಯ್.